ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಶುಕ್ರ ಗ್ರಹದ ರೋಗಗಳು. ಜಾತಕದಲ್ಲಿ ಲಗ್ನದಿಂದ ಶುಕ್ರ ಏನಾದ್ರೂ ದುಸ್ಥಾನ ಮನೆಗಳಾದಂತ 6ನೇ ಮನೆ, 8 ಮತ್ತೆ 12ನೇ ಮನೆಗಳಿದ್ರೆ ಯಾವುದು ರೋಗಕ್ಕೆ ತುತ್ತಾಗ್ತೀವಿ ಅನ್ನೋದು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಪ್ರತಿಯೊಬ್ರು ಜಾತಕ ವಿಶ್ಲೇಷಣೆಯನ್ನ ಲಗ್ನದಿಂದ ಮಾಡ್ಬೇಕಾಗುತ್ತೆ. ನಿಮ್ಮ ಒಂದು ಯಾವುದೇ ಒಂದು ವಿಚಾರ ಇರ್ಬೋದು, ಒಂದು ಮದುವೆ ವಿಚಾರ ಇರ್ಬೋದು, ಒಂದು ಮಕ್ಕಳು ಜನನ ಆಗುವಂತ ವಿಚಾರ ಇರ್ಬೋದು, ಯಾವುದೇ ಒಂದು ವಿಚಾರ ಅವರ ಜಾತಕದ ಲಗ್ನದಿಂದ 6ನೇ ಮನೆ, 8ನೇ ಮನೆಯಲ್ಲಿ ಮತ್ತು 12ನೇ ಮನೆಗಳಲ್ಲಿ ಏನಾದ್ರೂ ಶುಕ್ರ ಗ್ರಹ ಇದ್ರೆ ಈ ರೋಗಗಳಿಗೆ ತುತ್ತಾಗ್ತೀವಿ. ಮೊದಲು ನಿಮ್ದು ಲಗ್ನ ನೋಡ್ಕೋಬೇಕು. ಮೇಷ ಲಗ್ನನೋ, ವೃಷಭನೋ, ಮಿಥುನ, ಕರ್ಕಾಟಕ ಯಾವ್ದಾದ್ರೂ ಒಂದು ಲಗ್ನ ನಿಮ್ದಾಗಿರುತ್ತೆ. ಆ ಲಗ್ನದಿಂದ 6ನೇ ಮನೆ, 8 ಮತ್ತೆ 12ನೇ ಮನೆಗಳಲ್ಲಿ ಏನಾದ್ರೂ ಅದು ಡಿಗ್ರಿ ವೈಸ್ ಅಲ್ಲಿ ಕೂಡ ಇದ್ರೂ ಈ ರೋಗಕ್ಕೆ ನೀವು ತುತ್ತಾಗುವಂಥದ್ದು. ಮೊದಲನೇದಾಗಿ ಚರ್ಮ ರೋಗ. ನಿಮ್ಮ ಜಾತಕದಲ್ಲಿ ಚರ್ಮ ರೋಗಕ್ಕೆ ಮೇನ್ 2 ಗ್ರಹಗಳು, ಒಂದು ಬುಧ ಗ್ರಹ, ಅದ್ರ ಜೊತೆಗೆ ಶುಕ್ರನು ಕೂಡ. ಏನಾದ್ರೂ 8ನೇ ಮನೆಯಲ್ಲಿ ಇದ್ರೆ, ಇಬ್ರು ಕೂಡ ಒಂದೇ ಮನೆಯಲ್ಲಿ 6, 8 ಮತ್ತು 12ನೇ ಮನೆಯಲ್ಲಿ ಇದ್ರೆ, ಅಥವಾ 6ರಲ್ಲಿ ಬುಧ, 8ರಲ್ಲಿ ಏನಾದ್ರೂ ಶುಕ್ರ, ಈ ರೀತಿ ಇದ್ರೂ ಕೂಡ ಸ್ವಲ್ಪ ಯಾವ್ದಾದ್ರು ಒಂದು ಚರ್ಮ ರೋಗಕ್ಕೆ ನೀವು ತುತ್ತಾಗಿರ್ತೀರಾ. ಅದ್ರ ಜೊತೆಗೆ ಗಂಟಲಿಗೂ ಸಂಬಂಧಪಟ್ಟಿರುವಂಥದ್ದು ರೋಗ ಏನಾದ್ರೂ ಬರುವಂಥದ್ದು. ನೋಡಿ, ಯಾರ ಜಾತಕದಲ್ಲಿ ತುಂಬಾ ಶುಕ್ರ ಒಳ್ಳೆ ಮನೆಗಳಾದಂತ 2ನೇ ಮನೆ, 7, 9, 11 ಈ ರೀತಿ ಇರ್ತಾನೆ, ಅಂಥವ್ರು ಒಳ್ಳೆ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ, ಒಳ್ಳೆ ಹಾಡುಗಾರಿಕೆ, ಸಂಗೀತ ಇವೆಲ್ಲ ತುಂಬಾ ಚೆನ್ನಾಗಿ ಕಲಿತಿರ್ತಾರೆ. ಒಳ್ಳೆ ಕಲೆಗಾರಿಕೆಯಲ್ಲಿ ತುಂಬಾ ಅತ್ಯುನ್ನತ ಪ್ರಶಸ್ತಿ ಎಲ್ಲ ಅವರು ಪಡೆದಿರುವಂತದ್ದು. ಯಾರ ಜಾತಕದಲ್ಲಿ ಶುಕ್ರ ಚೆನ್ನಾಗಿದೆ ಅವ್ರ ಫಿಲಂ ಇಂಡಸ್ಟ್ರಿ ಬರುವಂತದ್ದು, ದೊಡ್ಡ ಸ್ಕ್ರೀನ್ ಅಥವಾ ಚಿಕ್ಕ ಸ್ಕ್ರೀನ್, ಈ ರೀತಿ ಒಂದು ಸೀರಿಯಲ್ ಮಾಡಬೇಕು, ಒಂದು ಫಿಲಂ ಮಾಡಬೇಕಾದ್ರೆ ಶುಕ್ರ ಗ್ರಹ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು. ಅದ್ರ ಜೊತೆ ಅವರ ಒಂದು ದಶಾಭುಕ್ತಿ ಕೂಡ ಸಪೋರ್ಟ್ ಮಾಡುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅವರ ದಶಾಭುಕ್ತಿಗಳಲ್ಲಿ ಅವರ ಒಂದು ದಶದಲ್ಲಿ 2ನೇ ಮನೆ, 7, 5, 9, 10, 11 ಎಲ್ಲ ಇದ್ರೆ ಕಾಂಬಿನೇಷನ್ ಅಲ್ಲಿ ತುಂಬಾ ಎಕ್ಸಲೆಂಟ್ ಆಗಿ ಅವರು ಈ ಸಂಗೀತ ಕಾರ್ಯಕ್ರಮದಲ್ಲೆಲ್ಲ ಪ್ರಶಸ್ತಿ ತಗೊಳ್ಳುವಂಥದ್ದು, ಒಳ್ಳೆ ನೇಮ್ ಅಂಡ್ ಫೇಮ್ ಸಿಗುತ್ತೆ. ಶುಕ್ರ ಗ್ರಹ ಏನಾದ್ರು ಇಂಥ ಮನೆಗಳಿದ್ರೆ. ದುಸ್ಥಾನ ಮನೆಗಳಾದಂಥ 6, 8, 12 ಏನಾದ್ರೂ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಲೈಫ್ ಲಾಂಗ್ ಇರುತ್ತಾ ಅವರ ದಶಾಭುಕ್ತಿಗಳಲ್ಲಿ. ಯಾವ ಮನೆ ಏನಾದ್ರು 5ನೇ ಮನೆ ಇಟ್ಟಾಗಿ 8ನೇ ಮನೆ ಕೂಡ ಇದ್ರೂನು ಆ ಸಮಸ್ಯೆಯಿಂದ ಅವ್ರಿಗೆ ಬರ್ತಾರೆ. ಉದಾಹರಣೆಗೆ 8ನೇ ಮನೆ ಏನಾದ್ರೂ ಇರುತ್ತೆ ಅಂತ ಅನ್ಕೊಳ್ಳೋಣ, 8ನೇ ಮನೆಯಲ್ಲಿ ಶುಕ್ರ ಇರುತ್ತೆ, ಅದ್ರ ಜೊತೆಗೆ ಏನಾದ್ರು 5ನೇ ಮನೆನೂ ತಗೊಂಡಿದ್ರೆ, ಆಕ್ಟಿವೇಟ್ ಆಗಿದ್ರೆ, ಅವ್ರಿಗೇನೇ ಒಂದು ಸಣ್ಣ ಪುಟ್ಟ ಗಂಟಲು ಸಮಸ್ಯೆ ಇರ್ಬೋದು ಅಥವಾ ಚರ್ಮದ ಸಮಸ್ಯೆ ಇರ್ಬೋದು, ಇದ್ರೂ ಕೂಡ ಅವರು ಮೆಡಿಸಿನ್ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಇದು ನಾವು ನೋಡ್ಬೇಕಾಗಿರುವಂಥದ್ದು. ಸೊ 8ನೇ ಮನೆಯಲ್ಲೇ ಇದೆ ಹಾಗಾದ್ರೆ ಹೋಗಲ್ವಾ ನಮಗೆ ರೋಗ, ಇದು ಫೈನ್ ಅಲ್ಲ? ಖಂಡಿತ ಅಲ್ಲ. ಅವರ ಒಂದು ಬೇರೆ ಕಾಂಬಿನೇಷನ್ಸ್ ಅಂದ್ರೆ ಬೇರೆ ಗ್ರಹಗಳು ಯಾವ ರೀತಿ ಪಾಸಿಟಿವ್ ಆಗಿ ಕೊಡ್ತಾ ಇದೆ ಅದು ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಮತ್ತೆ ಕುತ್ತಿಗೆ ಮತ್ತು ಕೆನ್ನೆಯ ಸಮಸ್ಯೆ ಕೂಡ ಇರುತ್ತೆ. ಮತ್ತು ಜನನೇಂದ್ರಿಯಗಳು ಸಮಸ್ಯೆ ಕೂಡ ಅವರ ಜಾತಕದಲ್ಲಿ ಏನಾದ್ರೂ ಶುಕ್ರ 6, 8, 12 ಇದ್ರೆ ಈ ರೀತಿ ಸಮಸ್ಯೆ ಅನುಭವಿಸ್ತಿರ್ತಾರೆ. ಇದನ್ನ ನಾವು ಮೇನ್ ಜಾತಕದಲ್ಲಿ ನೋಡ್ಬೇಕಾಗಿರುವಂತದ್ದು ಡಿಗ್ರಿ ವೈಸ್ ಅಲ್ಲಿ ನೋಡ್ಕೋಬೇಕು. ಯಾವುದೇ ಒಂದು ಜಾತಕ ವಿಶ್ಲೇಷಣೆ ಅವರ ಜಾತಕದಲ್ಲಿ 6, 8 ಮತ್ತು 12 ಅದೇ ಮನೆಗಳಿದ್ಯಾ, ಆಗ್ಲೇ ಹೇಳ್ದೆ ಮೇಷ ಲಗ್ನ ಅಂತ 8ನೇ ಮನೆ ವೃಶ್ಚಿಕದಲ್ಲೇ ಇದೆಯಾ ಅಥವಾ ಏನಾದ್ರು ಧನು ರಾಶಿಗೆ ಹೋಗಿದ್ಯಾ ಶುಕ್ರ ಅಂತ ನೋಡ್ಬೇಕಾಗುತ್ತೆ. ಶುಕ್ರ ಯಾವ ಮನೆಯಲ್ಲಿ ಇದೆ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದ್ರ ದಶಾ ನಡೀತಾ ಇದ್ರೆ ತುಂಬಾನೇ ಸಮಸ್ಯೆ ಅನುಭವಿಸ್ತಾ ಇದ್ದೀವಿ. 8ನೇ ಮನೆಯ ದಶಾ ನಡೆದು ನಕ್ಷತ್ರದಲ್ಲೂ ಕೂಡ ನಮ್ಗೆ ಏನಾದ್ರು ಸಮಸ್ಯೆ ಕಾಣ್ತಾ ಇದ್ರೆ ನಮ್ಗೆ ತುಂಬಾನೇ ಸಮಸ್ಯೆ. ಉದಾಹರಣೆಗೆ ಶುಕ್ರ ದಶಾನೇ ನಡೀತಾ ಇದೆ, ಶುಕ್ರ ದಶಾ ಅಲ್ಲಿ ಏನಾದ್ರೂ 8ನೇ ಮನೆ ಮತ್ತು 12ನೇ ಮನೆ ನಕ್ಷತ್ರ ಅಂತ ನಾವು ನೋಡ್ತೀವಿ. ನಕ್ಷತ್ರದಲ್ಲಿ ಏನಾದ್ರೂ 5ನೇ ಮನೆ ಇದ್ರೆ ಅಥವಾ ಸಬ್ಲಾರ್ಡ್ ಅಂತ ಕರಿತೀವಿ, ಸಬ್ಲಾರ್ಡ್ ಅಂತ ಕರಿತೀವಿ, ಅಲ್ಲೇನಾದ್ರೂ 9, 11 ಯಾವ್ದಾದ್ರು ಬೇರೆ ಗ್ರಹಗಳು ಪಾಸಿಟಿವ್ ಆಗಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಮೇಲ್ನೋಟಕ್ಕೆ 8ನೇ ಮನೆ ಇಟ್ಟಂತ ನಾವು ಕರೆದ್ರೆ 8ನೇ ಮನೆಯ ಫಲ, ಯಾವ ಮನೆಗೆ ನಾವು ಇಟ್ಟಂತೀವಿ ಆ ಮನೆಯ ಫಲ. ಈಗ ಉದಾಹರಣೆಗೆ ನಿಮ್ಮ ಒಂದು ಡೇ ಟು ಟೈಮಿಂಗ್ ಸ್ಪೇಸ್ ಹಾಕೊಂಡಾಗ ಗ್ರಹಗಳು 2ನೇ ಮನೇಲಿದೆ, 3ನೇ ಮನೇಲಿದೆ, 7ನೇ ಮನೇಲಿದೆ ಅಂತ ನೀವು ಅನ್ಕೊಂಡಿರ್ತೀರಾ. ಹಿಟ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ
ಒಂದೊಂದ್ಸಲ 7ನೇ ಮನೇಲಿ ಇರಲ್ಲ, 6ನೇ ಮನೆಗೆ ಬಂದಿರುತ್ತೆ. ಅದನ್ನ 6ನೇ ಮನೆಗೆ ಏನಾದ್ರು ಶಿಫ್ಟ್ ಆಗಿದ್ರೆ 6ನೇ ಮನೆ ಫಲ ಕೊಡುವಂಥದ್ದು. 7ನೇ ಮನೆಯಿಂದ 8ನೇ ಮನೆಗೆ ಬಂದಿದ್ರೆ 8ನೇ ಮನೆ ಇಟ್ಟಾಗಿರುತ್ತೆ ಅಂತ ನಾವು ಕರಿತೀವಿ. ಆ ಮನೆ ಫಲ ಜಾಸ್ತಿ ಕೊಡ್ತಾ ಇರುತ್ತೆ. ನಾವೇನ್ ಅನ್ಕೊಂಡಿರ್ತೀವಿ, ನಮ್ಗೆ ಜಾತಕದಲ್ಲಿ 6ನೇ ಮನೇಲಿದೆ ಅಥವಾ 8ನೇ ಮನೇಲಿ ಅಂತ ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ನಮ್ಮ ಜಾತಕದಲ್ಲಿ ಗ್ರಹಗಳು ಇಂತಿಂತ ಕಡೆ ಇದೆ, ನಮ್ಗೆ ಪಾಸಿಟಿವ್ ಆಗಿದೆ, ನಮ್ಗೆ ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಬಟ್ ನಮ್ಗದು ನೆಗೆಟಿವ್ ಮಾಡ್ತಾ ಇರುತ್ತೆ. ಸೊ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ ಅದು ನೆಗೆಟಿವ್ ಸಂಬಂಧಪಟ್ಟಿರೋದು ಏನಾದ್ರು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮಾಡಿದ್ರೆ ನಮ್ಮ ಗ್ರಹಗಳು ಅದು ನೆಗೆಟಿವ್ ಆಗೇ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ಮೇನು ಜಾತಕದಲ್ಲಿ ನೋಡ್ಕೊಳ್ಬೇಕಾಗಿರುವಂತದ್ದು. ಎಲ್ಲಿದೆ ಗ್ರಹಗಳು, ಪ್ರೆಸೆಂಟ್ ದಶಾಭುಕ್ತಿ ಯಾವ್ದು ನಡೀತಾ ಇದೆ, ಯಾವ ಗ್ರಹ ಎಲ್ಲಿದೆ, ದಶಾಭುಕ್ತಿ ಯಾವ್ದಿದೆ, ನಕ್ಷತ್ರದಲ್ಲಿ ಉಪ ನಕ್ಷತ್ರ ಮತ್ತೆ ಸಬ್ಲಾಡ್ ಅವೆಲ್ಲ ನೋಡ್ಬೇಕಾದ್ರೆ ಅಲ್ಲಿ ಏನ್ ಫಲ ಕೊಡ್ತಾ ಇದೆ, ಅದ್ರ ಮೇಲೆ ನಮ್ಮ ಒಂದು ಅವಶ್ಯಕತೆ ಏನಿದೆ. ನಾವು ಹೆಲ್ತ್ ವಿಚಾರ ನೋಡ್ಬೇಕಾ, ನಾವು ಪ್ರಾಪರ್ಟಿ ವಿಚಾರ ತಿಳ್ಕೊಬೇಕಾ, ಮದುವೆ ವಿಚಾರ ತಿಳ್ಕೊಳ್ಬೇಕಾ, ನಮ್ಮ ಜಾತಕ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನೋದು ನಾವು ಫಸ್ಟ್ ತಿಳ್ಕೊಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳು ನಮ್ಗೆಲ್ಲ ಒಳ್ಳೇದೇ ಮಾಡಕ್ಕೆ ಇರುತ್ತೆ. ಬಟ್ ನಾವು ಕೆಲವೊಂದ್ಸಲ ಏನ್ ಮಾಡಿರ್ತೀವಿ ಅಂದ್ರೆ ಡಿಗ್ರಿ ವೈಸ್ ಅಲ್ಲಿ ಅದು ಶಿಫ್ಟ್ ಆದಾಗ, ಹಿಂದೆ ಮುಂದೆ ಚಲನೆ ಆದಾಗ ನಾವು ತಪ್ಪು ತಿಳ್ಕೊಂಡಿರ್ತೀವಿ. ಈ ಗ್ರಹ ಇಲ್ಲೇ ಇದೆ ಅಂತ ನಾವು ತಪ್ಪು ತಿಳ್ಕೊಂಡು ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನಾವು ಉಂಗ್ರ ರುದ್ರಾಕ್ಷಿ ಹಾಕೊಂಡಾಗ ಎಲ್ಲ ನಮ್ಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಫಸ್ಟ್ ತಿಳ್ಕೊಳ್ಬೇಕಾಗಿರುವಂತದ್ದು. ಇದಿಷ್ಟು ಶುಕ್ರ ಗ್ರಹದ ವಿಚಾರ. ನೀವು 6, 8, 12 ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದಶ ಬರಬೇಕು, ನಕ್ಷತ್ರದಲ್ಲಿ ಕೂಡ ಇದೇ ಇದ್ರೆ ನಿಮ್ಗೆ ಈ ಸಮಸ್ಯೆ ಇರುತ್ತೆ. ಅಲ್ಲೇನಾದ್ರೂ 5ನೇ ಮನೆ, ಯಾವ್ದಾದ್ರು ಗ್ರಹ 5ನೇ ಮನೆಯಲ್ಲಿ ಇರ್ಬೋದು. ಉದಾಹರಣೆಗೆ ನಾನು ಅಂದೆ ಶುಕ್ರ ಗ್ರಹ 8ನೇ ಮನೆ ಇಟ್ಟಾಗಿರುತ್ತೆ, 12ನೇ ಮನೆಯಲ್ಲಿ ಇರುತ್ತೆ ಅಥವಾ 6ನೇ ಮನೆಯಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ. ಬೇರೆ ಗ್ರಹ ಗುರು ಗ್ರಹ ಏನಾದ್ರೂ 5ನೇ ಮನೆಯಲ್ಲಿ ಇರ್ಬೋದು, ಅಥವಾ ಏನಾದ್ರೂ ಸೂರ್ಯ ಗ್ರಹ ಏನಾದ್ರೂ 9ನೇ ಮನೆಯಲ್ಲಿ ಇರ್ಬೋದು. ಈ ಗುರು ಮತ್ತೆ ಸೂರ್ಯ ಗ್ರಹನ ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಗುರು ಗ್ರಹ ಬೀಜಾಕ್ಷರಿ ಮಂತ್ರ ಹೇಳ್ಕೊಳ್ಳುವಂಥದ್ದು, ಸೂರ್ಯ ಗ್ರಹ ಬೀಜಾಕ್ಷರಿ ಮಂತ್ರ ಹೇಳ್ಕೊಳ್ಳುವಂಥದ್ದು, 5ನೇ ಮನೆ ಮತ್ತು 9ನೇ ಮನೆ ಗ್ರಹಗಳ ಬೀಜಾಕ್ಷರ ಮಂತ್ರ ಹೇಳ್ಕೊಳ್ಳೋದ್ರಿಂದ ನಿಮ್ಗೆ ಸಮಸ್ಯೆ ಇರುವಂತ ಕೊಡುವಂತ ಶುಕ್ರ ಏನ್ ಮಾಡುತ್ತೆ, ಏನೇ ದೊಡ್ಡ ಸಮಸ್ಯೆ ಆಗುವಂಥದ್ದು ಸಣ್ಣದ್ರಲ್ಲೇ ಹೊಂಟೋಗುತ್ತೆ. ಮತ್ತೆ ನೀವು ತಗೊಳ್ಳುವಂತ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಯಾವ ಬೀಜಾಕ್ಷರಿ ಮಂತ್ರ ಪಾಸಿಟಿವ್ ಇರುವಂತ ಗ್ರಹಕ್ಕೆ ಹೇಳ್ತಾ ಇರ್ತೀರಾ, ಆ ಟ್ರೀಟ್ಮೆಂಟ್ ನೀಟಾಗಿ ವರ್ಕ್ ಆಗುತ್ತೆ. ಎಷ್ಟೊಂದ್ ಜನ ಹೇಳ್ತಾರೆ, ಸರ್ ನನ್ನ ಟ್ರೀಟ್ಮೆಂಟ್ ಏನೇ ಟ್ರೀಟ್ಮೆಂಟ್ ಟ್ಯಾಬ್ಲೆಟೇ ವರ್ಕ್ ಆಗಲ್ಲ ನನ್ಗೆ ಅಂತ. ನಿಮ್ಗೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ 5ನೇ ಮನೆ ಇದೆ, 9ನೇ ಮನೆ ಇದೆ ಮತ್ತು 11ನೇ ಮನೆ ಗ್ರಹದಲ್ಲಿ ಯಾವ ಗ್ರಹ ಇದೆ, ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂಥದ್ದು ನೀವು ಉಂಗ್ರ ರುದ್ರಾಕ್ಷಿ ಮಂತ್ರ ಪಠನೆ ಮತ್ತು ಕ್ರಿಸ್ಟಲ್ಸ್ ಎಲ್ಲ ಧಾರಣೆ ಮಾಡ್ಕೊಂಡಾಗ ನಿಮ್ಗೆ ಆ ಟ್ರೀಟ್ಮೆಂಟ್ ನಿಮ್ಗೆ ವರ್ಕ್ ಆಗ್ತಾ ಇರುತ್ತೆ. ಇದಿಷ್ಟು ಶುಕ್ರ ಗ್ರಹದ್ದು ರೋಗಗಳ ವಿಚಾರ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಮಿಡಿಯೇಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ಚಾನಲಲ್ಲಿ ಈ ಕಾಟ, ಶಾಡೆ ಸಾತಿ ಮತ್ತೆ ನಿಮ್ಗೆ ಕುಜದೋಷ ಇದೆ ಅವೆಲ್ಲ ಇರಲ್ಲ. ನಿಮ್ಗೆ ಏನ್ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬೇಕು ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಮ ಲೈಫಲ್ಲಿ ಯಾವತ್ತಾದ್ರೂ ಈ ಚಾನಲಲ್ಲಿ ಯೂಸ್ ಆಗೇ ಆಗುತ್ತೆ. ಥ್ಯಾಂಕ್ ಯು.